ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಅಣ್ಣ ಸಿಎಂ ರೇಸ್ನಲ್ಲಿ ನಿರತರಾಗಿದ್ದಾರೆ. ಮತ್ತೊಂದು ಕಡೆ ತಮ್ಮ ಸೈಲೆಂಟ್ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಇದು ಡಿಸಿಎಂ DK ಶಿವಕುಮಾರ್ ಹಾಗೆ ಅವರ ಸಹೋದರ DK ಸುರೇಶ್ ಅವರ ಕುರಿತಾದಂತಹ ಕತೆ. KMF ಅಧ್ಯಕ್ಷ ಸ್ಥಾನದ ಬಗ್ಗೆ DK ಸುರೇಶ್ ಸೈಲೆಂಟ್ ಆಗಿದ್ದಾರೆ. ಯಾಕಂದ್ರೆ ಸಿಎಂ ಪಟ್ಟಕ್ಕೇರೋಕೆ DK ಶಿವಕುಮಾರ್ ಅವರು ಕಸರತ್ತು ಮಾಡ್ತಿದ್ದಾರಲ್ಲ, ಅಣ್ಣನ ಆಸೆಗೆ ಸಾಥ್ ಕೊಡುವಂತಹ ಕೆಲಸವನ್ನ DK ಸುರೇಶ್ ಮಾಡ್ತಿದ್ದಾರೆ. ತನ್ನಿಂದ ಅಣ್ಣನಿಗೆ ತೊಂದರೆ ಆಗಬಾರ್ದು, ತಾನು KMF ಅಧ್ಯಕ್ಷನ ಸ್ಥಾನಕ್ಕೆ ಪಟ್ಟು ಹಿಡಿದು ಅದು DK ಶಿವಕುಮಾರ್ ಅವರ ಸಿಎಂ ರೇಸ್ಗೆ ಹೊಡೆತ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಅನ್ನುವಂಥ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, DK ಸುರೇಶ್ ಅವ್ರ ಬಳಿ ನಿಮ್ ಗುರಿ ಏನು ಅಂತ ಕೇಳಿದ್ರೆ ಬಹುಶಃ ಅವ್ರು ಹೇಳೋದು ನನ್ನ ಅಣ್ಣನನ್ನ ಸಿಎಂ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಆರಂಭದಿಂದ DK ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಅವರ ಜೊತೆಗೆ ಬಂಡೆ ರೀತಿ ನಿಂತಿರುವವರು DK ಸುರೇಶ್. ಅದಕ್ಕಾಗಿ KMF ಅಧ್ಯಕ್ಷ ಸ್ಥಾನದ ವಿಚಾರವಾಗಿಯೂ ಅವರು ಸೈಲೆಂಟ್ ಆಗಿದ್ದಾರೆ ಎನ್ನುವಂತ ಮಾಹಿತಿ. ವಿವರವಾಗಿ ತಿಳಿಸಬಹುದಾ ಶಿವಪ್ರಸಾದ್? ಖಂಡಿತವಾಗಿಯೂ ವಿದ್ಯಾಶ್ರೀ, ಈಗಾಗಲೇ ಸಿಎಂ ಸ್ಥಾನದ ವಿಚಾರ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ನಮ್ಮ ಅಣ್ಣನ ಹಣೆ ಬರದಲ್ಲಿ ಬರ್ದಿದ್ರೆ ಅವ್ರು ಸಿಎಂ ಆಗ್ತಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ಸುರೇಶ್ ಅವರು ನೀಡಿದ್ರು. ಆರಂಭದಿಂದಲೂ ಕೂಡ ಅಣ್ಣನ ಪರವಾಗಿ ಸುರೇಶ್ ಅವರು ಅಣ್ಣನ ಪರವಾಗಿ ನಿಂತಿದ್ರು, ಸಿಎಂ ಆಗ್ಲೇಬೇಕು ಎಂಬತಕ್ಕಂಥ ಬಿಗಿ ನಿಲುವನ್ನು ಕೂಡ ಹೊಂದಿದ್ರು. ಸದ್ಯ ಈಗ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳಿರ್ಬೋದು, ಅನೇಕ ನಾಯಕರ ಅಭಿಪ್ರಾಯ, ನಾಯಕತ್ವ ಬದಲಾವಣೆ ವಿಚಾರ, ದಲಿತ ಸಿಎಂ ವಿಚಾರಗಳ ಚರ್ಚೆ ಬಂದಂತ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ಆತರ ಪರೋದು ಬೇಡ ಎಂಬತಕ್ಕಂಥ ನಿರ್ಧಾರಕ್ಕೆ ಸ್ವತಃ ಸಹೋದರ ಸುರೇಶ್ ಅವರು ಬಂದಿದ್ದಾರೆ. ಇದರ ಜೊತೆಗೆ ಈಗಾಗಲೇ KMF ಅಧ್ಯಕ್ಷ ಗಾದಿಗೆ ಇನ್ನೇನೋ ಏರ್ಲಿದ್ದಾರೆ ಅಂತಕ್ಕಂಥ ಚರ್ಚೆ ಕೂಡ ಇತ್ತು. ಆರಂಭದಲ್ಲಿ ಅವರ ಬೆಂಬಲಿಗರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸದ್ಯಕ್ಕೆ ನನ್ನಿಂದಾಗಿ ನನ್ನ ಅಣ್ಣನ ಪದವಿಗೆ ಪಟ್ಟಕ್ಕೆ ತೊಂದರೆ ಆಗೋದು ಬೇಡ ಎಂಬತಕ್ಕಂಥ ನಿರ್ಧಾರಕ್ಕೆ ಸುರೇಶ್ ಅವರು ಬಂದಿದ್ದಾರೆ. ಆ ಕಾರಣಕ್ಕಾಗಿ KMF ಅಧ್ಯಕ್ಷ ಸ್ಥಾನ ಇರ್ಬೋದು ಅಥವಾ ಇನ್ನಿತರ ವಿಚಾರಗಳ ಚರ್ಚೆಯಲ್ಲಿ ಭಾಗಿಯಾಗದೆ ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಆ ಮೂಲಕ ಎಂದಿಗೂ ಕೂಡ ತಮ್ಮ ಅಣ್ಣನಿಗೆ ತಮ್ಮ ಸಹೋದರನಿಗೂ ಹುದ್ದೆ ಕೊಟ್ಟು ತಮಗೂ ಕೂಡ ಈ ಹುದ್ದೆ ಕೇಳೋದು ಯಾವ ನ್ಯಾಯ ಅಂತಕ್ಕಂಥ ಅಭಿಪ್ರಾಯಗಳು ಕಾಂಗ್ರೆಸ್ನಲ್ಲಿ ವ್ಯಕ್ತವಾಗಬಹುದು. ಈ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರಿಗೂ ಕೂಡ ಕೆಲವು ನಾಯಕರು ಕಿವಿ ಊದಬಹುದು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಇದರ ಜೊತೆಗೆ ಇತರ ನಾಯಕರುಗಳು ಯಾವುದೇ ವಿಚಾರ ಕುರಿತಂತೆ DK ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತಾಡಿದ್ರು ಕೂಡ ಹಿಂದೆ ಇದ್ದಂತ ಅಗ್ರೆಸಿವ್ನೆಸ್ ಈಗ ಕಮ್ಮಿ ಆಗಿದೆ. ಅಂದ್ರೆ ನಾಯಕರು ಏನೇ ಅಭಿಪ್ರಾಯ ಹೇಳಿದ್ರು ಕೂಡ ಅದನ್ನ ಹೈಕಮಾಂಡ್ ಕನ್ಸಿಡರ್ ಮಾಡುತ್ತೆ, ಅವರ ವಿವೇಚನೆಗೆ ಬಿಡಲಾಗಿದೆ. ಈ ಸಂದರ್ಭದಲ್ಲಿ ತಾನು ಮಧ್ಯಪ್ರವೇಶ ಮಾಡೋದು ಬೇಡ ಎಂಬತಕ್ಕಂಥ ನಿರ್ಧಾರಕ್ಕೆ ಬರಲಾಗಿದೆ. ಹಾಗಾಗಿ ಯಾವುದೇ ಒಂದು ಹೇಳಿಕೆಯನ್ನ ನೀಡಬೇಕಾದ್ರೂ ಕೂಡ ಬಹಳ ಎಚ್ಚರಿಕೆ ಹೆಜ್ಜೆ ಇಡೋದ್ರ ಜೊತೆಗೆ ನಮ್ಮ ಅಣ್ಣನಿಗೆ ನನ್ನಿಂದ ಈ ರೀತಿಯ ವಿರೋಧ ಎದುರಾಗಬಾರ್ದು ಎಂಬತಕ್ಕಂಥ ನಿಟ್ಟಿನಲ್ಲಿ ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಸದ್ಯ ಅಣ್ಣ ಸಿಎಂ ಪಟ್ಟಕ್ಕೇರಿದ ನಂತರ ಯಾವ್ದಾದ್ರು ಹುದ್ದೆ ಪಡೆಯೋಣ ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ ಬಹುನಿರೀಕ್ಷಿತ KMF ಅಧ್ಯಕ್ಷ ಗಾದಿಯ ವಿಚಾರ ಕುರಿತಂತೆ ಕೂಡ ಅಂತರ ಕಾಯ್ದುಕೊಳ್ಳೋದ್ರ ಜೊತೆಗೆ ಹೈಕಮಾಂಡ್ ನಾಯಕರು ಏನಾದ್ರೂ ಕೊಟ್ಟರೆ ತೆಗೆದುಕೊಳ್ಳೋಣ, ನಾವೇ ಆಗಿ ಆ ಹುದ್ದೆ ವಿಚಾರ ಕುರಿತಂತೆ ಪ್ರಸ್ತಾಪ ಮಾಡೋದಾಗ್ಲಿ, ಬೇಕಾದಂತ ಲಾಬಿ ಮಾಡೋದಾಗ್ಲಿ ಬೇಡ. ಸದ್ಯಕ್ಕೆ ನಮ್ಮ ಅಣ್ಣನ ಮಹತ್ವಾಕಾಂಕ್ಷೆಯ ಹುದ್ದೆ ಏನಿದೆ ಅದು ಅವ್ರಿಗೆ ಕೈಗೂಡ್ಲಿ ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಸುರೇಶ್ ಅವರು ಇದ್ದಾರೆ. ಅವರ ಬೆಂಬಲಿಗರಿಗೂ ಕೂಡ ಇದೇ ವಿಚಾರವನ್ನ ಕನ್ವೆ ಮಾಡಿದ್ದಾರೆ. ಯಾವುದೇ ವಿಚಾರ ಇದ್ರೂ ಕೂಡ ಬಹಿರಂಗವಾಗಿ ಮಾತನಾಡಬೇಡಿ, ನಮ್ಮ ಅಣ್ಣನಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥ ವಿಚಾರ ಕುರಿತಂತೆ ಮಾತುಕತೆ ಆಡಿದ್ದು. ಸದ್ಯ ನವೆಂಬರ್ ವಿಚಾರ, ಈಗ ಮುಂದಿನ ವಾರ CM DCM ಸೇರಿದಂತೆ ಇತರ ನಾಯಕರು ದೆಹಲಿಗೆ ಹೋಗೋ ಸಂದರ್ಭದಲ್ಲಿ ಸುರೇಶ್ ಅವರು ಕೂಡ ದೆಹಲಿಗೆ ಹೋಗ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ದು, ಅಲ್ಲಿ ಯಾವ್ಯಾವ ಚರ್ಚೆ ಆಗುತ್ತೆ, DK ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು ಅಥವಾ ಸುರೇಶ್ ಅವರು ಹೈಕಮಾಂಡ್ ನ ಜೊತೆ ಯಾವ ರೀತಿ ಯಾವ್ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಎಂಬುದನ್ನು ಕೂಡ ಈಗ ಕಾದು ನೋಡಬೇಕಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.